ಇಡೀ ವಿಶ್ವವೇ ನಿಂತಿರುವುದು ಪಂಚಭೂತಗಳ ಮೇಲೆ. ನೀರು, ಆಕಾಶ, ಅಗ್ನಿ, ವಾಯು ಮತ್ತು ಭೂಮಿ. ಇಡೀ ಬ್ರಹ್ಮಾಂಡವೇ ಪಂಚಭೂತಗಳ ಒಳಗೊಂಡ ಒಂದು ನಾಟಕ ಎಂದು ಆಧ್ಯಾತ್ಮದ ಪಥ ಹೇಳುತ್ತದೆ. ಇವುಗಳ ಮೇಲೆ ಹಿಡಿತ ಸಾಧಿಸಿದ ಸಾಹಸಿ ಇಡೀ ಸೃಷ್ಟಿಯ ಮೇಲೆಯೇ ಹಿಡಿತ ಸಾಧಿಸಬಲ್ಲ ಎಂಬ ಮಾತು ಕೂಡ ಇವೆ. ಪಂಚಭೂತಗಳನ್ನ ಈ ನೆಲದಲ್ಲಿ ಅನಾದಿ ಕಾಲದಿಂದಲೂ ಪೂಜಿಸಿಕೊಂಡು ಬರಲಾಗಿದೆ. ಅವುಗಳ ಶಕ್ತಿಗೆ ಈ ನೆಲದ ಪರಂಪರೆ ಶಿರಬಾಗಿ ನಮಿಸಿದೆ. ಈ ಪಂಚಭೂತಗಳನ್ನೇ ಆಧಾರವಾಗಿಟ್ಟುಕೊಂಡು ನಮ್ಮ ದೇಶದಲ್ಲಿರುವ ಆ 5 ದೇವಾಲಯಗಳು ನಿರ್ಮಾಣಗೊಂಡಿವೆ. ಪಂಚಭೂತಗಳನ್ನ ಪ್ರತಿನಿಧಿಸುವ ಆ ದೇವಾಲಯಗಳು ಯಾವುವು? ಅವುಗಳ ವಿಶೇಷತೆ ಏನು? ಆ ದೇವಾಲಯಗಳ ಹಿಂದಿರುವ ಮಹಿಮೆ ಎಂಥದ್ದು ಅನ್ನೋದನ್ನ ನೋಡೋಣ ಇಂದಿನ ಮಹಿಮೆ ಸಂಚಿಕೆಯಲ್ಲಿ. ಬ್ರಹ್ಮಾಂಡದ ಈ ಪಂಚಭೂತಗಳ ನಿಯಂತ್ರಕ ಅಂದ್ರೆ ಅದು ಶಂಕರ. ದಕ್ಷಿಣ ಭಾರತದಲ್ಲಂತೂ ಶಿವನನ್ನ ಪ್ರಕೃತಿಯ 5 ಅಂಶಗಳಾದ ಪಂಚಭೂತಗಳ ಅಧಿದೇವತೆಯೆಂದೇ ಪೂಜಿಸಲಾಗುತ್ತದೆ. ಹೀಗಾಗಿಯೇ ಭೋಲೆನಾಥನನ್ನ ಭೂತನಾಥ, ಭೂತಪತಿ ಎಂದು ಕೂಡ ಕರೆಯಲಾಗುತ್ತದೆ. ಹೀಗೆ ಪಂಚಭೂತಗಳ ನಿಯಂತ್ರಕನಾದ ಮಹಾಶಿವನನ್ನ ಪಂಚಭೂತಗಳ ರೂಪದಲ್ಲಿಯೇ ದಕ್ಷಿಣ ಭಾರತದಲ್ಲಿ ಪೂಜಿಸಲಾಗುತ್ತದೆ. ಭೂಮಿ, ನೀರು, ಬೆಂಕಿ, ಗಾಳಿ ಹಾಗೂ ಆಕಾಶವನ್ನ ಪ್ರತಿನಿಧಿಸುವ 5 ದೇವಾಲಯಗಳು ದಕ್ಷಿಣ ಭಾರತದಲ್ಲಿಯೇ ಇವೆ. ಅದರಲ್ಲಿ 4 ದೇವಾಲಯಗಳು ತಮಿಳುನಾಡಿನಲ್ಲಿ ಹಾಗೂ 1 ದೇವಾಲಯ ಆಂಧ್ರ ಪ್ರದೇಶದಲ್ಲಿದೆ. ಈ 5 ದೇವಾಲಯಗಳ ಮಹಿಮೆಯ ಬಗ್ಗೆ ಇಂದು ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಪಂಚಭೂತಗಳಲ್ಲಿ ಮೊದಲ ಸಾಲಿನಲ್ಲಿರೋದೇ ಭೂಮಿ. ಈ ಭೂಮಿಯನ್ನ ಪ್ರತಿನಿಧಿಸುವ ದೇವಾಲಯ ಇರೋದು ತಮಿಳುನಾಡಿನ ಕಾಂಚೀಪುರಂನಲ್ಲಿ ಏಕಾಂಬರೇಶ್ವರ ದೇವಾಲಯವೇ ಪಂಚಭೂತಗಳಲ್ಲಿ ಭೂಮಿಯನ್ನ ಪ್ರತಿನಿಧಿಸುತ್ತದೆ. ಇದನ್ನ ಭೂಮಿಲಿಂಗಂ ಎಂದೇ ಎಲ್ಲೆಡೆಯೂ ಕರೆಯಲಾಗುತ್ತದೆ. ಈ ದೇವಾಲಯದ ಹಿಂದೆ ಒಂದು ಅದ್ಭುತ ಪೌರಾಣಿಕ ಕಥೆ ಇದೆ. ಇಲ್ಲಿ ಶಿವನು ಬಂದು ನೆಲೆಸಲು ಕಾರಣವೇ ಗೌರಿ. ಗೌರಿ ತಪಸ್ಸಿನಿಂದಾಗಿಯೇ ಶಂಭು ಇಲ್ಲಿ ಬಂದು ಲಿಂಗದ ರೂಪದಲ್ಲಿ ನೆಲೆಸಿದ್ದಾನೆ. ಮಹಾಗೌರಿ ಒಮ್ಮೆ ತನ್ನ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಶಿವನನ್ನ ಕುರಿತು ತಪಸ್ಸು ಮಾಡಲು ವೇದವತಿ ನದಿಯ ಬಳಿ ಇರುವ ಮಾವಿನ ಮರದ ಕೆಳಗೆ ಬರುತ್ತಾಳೆ. ಅಲ್ಲಿಯೇ ದೀರ್ಘ ತಪಸ್ಸಿಗೆ ಅಣಿಯಾಗುತ್ತಾಳೆ. ಮರಳಿನಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ತಪಸ್ಸು ಮಾಡುತ್ತಿದ್ದ ಪಾರ್ವತಿಯನ್ನ ಪರೀಕ್ಷಿಸೋಕೆ ಶಿವನು ಅಗ್ನಿಯನ್ನ ಕಳುಹಿಸುತ್ತಾನೆ. ಇದರಿಂದ ದಿಗ್ಭ್ರಮೆಗೊಂಡ ಪಾರ್ವತಿ ವಿಷ್ಣುವನ್ನ ನೆನೆಯುತ್ತಾಳೆ. ಭಗವತಿಯ ರಕ್ಷಣೆಗೆ ಬಂದ ಭಗವಂತ ಶಿವನ ಹಣೆಯಲ್ಲಿರುವ ಚಂದ್ರನನ್ನ ಕರೆದು ಅದರ ಕಿರಣಗಳ ಮೂಲಕ ಬೆಂಕಿಯನ್ನ ಶಾಂತಗೊಳಿಸುತ್ತಾನೆ. ಇಷ್ಟಕ್ಕೆ ಸುಮ್ಮನಾಗದ ಶಿವ ಗಂಗೆಯನ್ನ ಕೂಡ ಕಳುಹಿಸುತ್ತಾನೆ. ಗೌರಿ ತಪಸ್ಸನ್ನ ನಾಶ ಮಾಡಲು ಗಂಗೆಗೆ ಇನ್ನೆಷ್ಟು ಉತ್ಸಾಹವಿರಬೇಡ. ನುಗ್ಗಿಕೊಂಡು ಬರುವ ಗಂಗೆ ದೊಡ್ಡ ಪ್ರವಾಹವನ್ನೇ ಸೃಷ್ಟಿಸುತ್ತಾಳೆ. ಇನ್ನೇನು ಮರಳಿನ ಶಿವಲಿಂಗ ಕೊಚ್ಚಿಕೊಂಡು ಹೋಯಿತು ಅನ್ನೋಷ್ಟರಲ್ಲಿ ಗೌರಿ ಶಿವಲಿಂಗವನ್ನ ತನ್ನೆರಡು ಕೈಗಳಿಂದ ಬಾಚಿ ತಬ್ಬಿಕೊಳ್ಳುತ್ತಾಳೆ. ಪಾರ್ವತಿಯ ಭಕ್ತಿಗೆ ಮೆಚ್ಚಿದ ಶಿವ ಪ್ರಸನ್ನನಾಗಿ ಪ್ರವಾಹವನ್ನ ನಿಲ್ಲಿಸುತ್ತಾನೆ. ಪಾರ್ವತಿಯ ಕೋರಿಕೆಯ ಮೇರೆಗೆ ಶಿವನು ಆ ಮಾವಿನ ಮರದ ಕೆಳಗೆ ಏಕಾಂಗಿಯಾಗಿ ನೆಲೆಸುತ್ತಾನೆ. ಇದೇ ಕಾರಣಕ್ಕೇನೆ ಶಿವನಿಗೆ ಏಕಾಂಬರೇಶ್ವರ ಅಂದ್ರೆ ಮಾವಿನ ಮರದ ಅಧಿಪತಿ ಎಂದು ಕರೆಯಲಾಗುತ್ತದೆ. ದೇವಾಲಯದ ಪ್ರಾಂಗಣದಲ್ಲಿ ಮೂಲ ಮಾವಿನ ಮರವನ್ನ ಇಂದಿಗೂ ಕೂಡ ಭಕ್ತರು ನೋಡಬಹುದು. ನವವಿವಾಹಿತರು ಸಂತಾನಕ್ಕಾಗಿ ಬೇಡಿಕೊಂಡು ಇಂದಿಗೂ ಕೂಡ ಈ ಮಾವಿನ ಮರವನ್ನ ಪೂಜಿಸುತ್ತಾರೆ. ಪೃಥ್ವಿ ಲಿಂಗದ ಪ್ರತೀಕವಾಗಿಯೇ ಇಲ್ಲಿ ಶಿವ ಪೂಜಿಸಲ್ಪಡ್ತಾನೆ. 25 ಎಕರೆ ವಿಸ್ತಾರವಾದ ಜಾಗದಲ್ಲಿ ಕಟ್ಟಲಾಗಿರುವ ಈ ದೇವಾಲಯ ಭಕ್ತರ ಕಣ್ಮನ ಸೆಳೆಯುತ್ತದೆ. ಇದು ಭಾರತದ ಅತಿ ದೊಡ್ಡ ದೇವಾಲಯಗಳಲ್ಲಿ ಒಂದು. ಈ ದೇವಾಲಯಕ್ಕೆ ಒಟ್ಟು 4 ದ್ವಾರ ಬಾಗಿಲುಗಳಿವೆ. ಈ ದೇವಸ್ಥಾನದಲ್ಲಿ ಅನೇಕ ಸಭಾಂಗಣಗಳಿವೆ. ಅದರಲ್ಲಿ 1,000 ಕಂಬಗಳಿರುವ ಸಭಾಂಗಣವನ್ನ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ನಿರ್ಮಾಣ ಮಾಡಲಾಗಿದೆ. ತಮಿಳುನಾಡಿನ ಕಾಂಚೀಪುರಂನಲ್ಲಿರುವ ಏಕಾಂಬರೇಶ್ವರ ದೇವಾಲಯ ಪೃಥ್ವಿ ಅಂದ್ರೆ ಭೂಮಿಯನ್ನ ಪ್ರತಿನಿಧಿಸುವ ಶಿವನ ದೇವಾಲಯವಾದ್ರೆ, ತಿರುವನೈಕವಾಲ್ನಲ್ಲಿರುವ ಜಂಬುಕೇಶ್ವರ ಶಿವನ ದೇವಸ್ಥಾನ ನೀರನ್ನ ಪ್ರತಿನಿಧಿಸುತ್ತದೆ.
ಈ ಹಿಂದೆಯೇ ನಾವು ಈ ಜಂಬುಕೇಶ್ವರ ದೇವಾಲಯದ ಬಗ್ಗೆ ವಿಶೇಷ ಸಂಚಿಕೆಯೊಂದನ್ನ ವೀಕ್ಷಕರ ಎದುರು ಇಟ್ಟಿದ್ದೆವು. ಅದೇ ದೇವಾಲಯದ ಬಗ್ಗೆ ಈಗ ಮತ್ತೊಂದಷ್ಟು ಮಾಹಿತಿಯನ್ನ ನೋಡೋಣ. ಇಲ್ಲಿಯೂ ಕೂಡ ಪಾರ್ವತಿಯ ಪ್ರೇಮವೇ ಶಿವನು ಜಲದ ರೂಪದಲ್ಲಿ ಇಲ್ಲಿ ಬಂದು ನೆಲೆಸಲು ಕಾರಣವಾಗಿದ್ದು. ತಮಿಳುನಾಡಿನ ತಿರುವನ್ನೈಕವಲ್ನಲ್ಲಿರುವ ಈ ಜಂಬುಕೇಶ್ವರ ದೇವಸ್ಥಾನದಲ್ಲಿ ಶಿವನು ಜಂಬೂ ವೃಕ್ಷದ ಕೆಳಗೆ ವಿರಾಜಮಾನರಾಗಿದ್ದರಿಂದ ಇದಕ್ಕೆ ಜಂಬುಕೇಶ್ವರ ದೇವಸ್ಥಾನ ಎಂಬ ಹೆಸರು ಬಂತು. ಈ ಶಿವಲಿಂಗವನ್ನ ಗೌರಿ ನೀರಿನಿಂದಲೇ ನಿರ್ಮಿಸಿದ್ರಿಂದ ಈ ಲಿಂಗದ ಕೆಳಗೆ ಸದಾ ನೀರು ಉಕ್ಕುತ್ತದೆ. ಇದಕ್ಕಾಗಿಯೇ ಇದನ್ನ ಅಪ್ಪು ಲಿಂಗ ಎಂದು ಕೂಡ ಕರೆಯುತ್ತಾರೆ. ಅಪ್ಪು ಸ್ಥಳಂ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ಶಿವ ಸ್ವತಃ ಕಾಲಿಟ್ಟು ನೆಲೆಸಿದ್ದಾನೆ ಎಂಬ ನಂಬಿಕೆ ಇದೆ. ಶಿವನು ಹೀಗೆ ನೇರಳೆ ಅಂದ್ರೆ ಜಂಬೂ ವೃಕ್ಷದ ಕೆಳಗೆ ನೆಲೆಸಲು ಕಾರಣವೇನು ಅಂತ ಹುಡುಕುತ್ತಾ ಹೋದ್ರೆ ಮತ್ತೊಂದು ಅಚ್ಚರಿಯ ಪೌರಾಣಿಕ ಕಥೆ ತೆರೆದುಕೊಳ್ಳುತ್ತದೆ. ಒಂದಾನೊಂದು ಕಾಲದಲ್ಲಿ ಜಂಬೂ ಎಂಬ ಮುನಿಯು ಇದೇ ದೇವಸ್ಥಾನದ ಪ್ರದೇಶದ ಕಾಡಿನಲ್ಲಿ ವಾಸವಾಗಿದ್ದ. ಅವನಿಗೆ ಒಮ್ಮೆ ಶಿವನಿಗೆ ಔತಣ ನೀಡಬೇಕು ಎಂಬ ಬಯಕೆ ಉಂಟಾಗಿ ಅವನನ್ನ ಪ್ರಾರ್ಥಿಸದ. ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವನಿಗೆ ಜಂಬೂ ಋಷಿ ನೇರಳೆ ಹಣ್ಣನ್ನ ತಿನ್ನಲು ನೀಡಿದ. ಜಂಬೂ ಋಷಿಯು ಕೊಟ್ಟ ನೇರಳೆ ಹಣ್ಣನ್ನ ತಿಂದ ಶಿವನು ಅವುಗಳ ಬೀಜವನ್ನ ಅಲ್ಲೆಯೇ ಎಸೆದ. ಅವನು ಎಸೆದ ಒಂದೊಂದೇ ಬೀಜವನ್ನ ತೆಗೆದುಕೊಂಡ ಜಂಬೂ ಋಷಿ ಶಿವನ ಎಂಜಲು ತಾಕಿ ಇವು ಪವಿತ್ರಗೊಂಡಿವೆ, ಇವುಗಳನ್ನ ಎಸೆಯುವುದು ಬೇಡ ಎಂದು ತಾನೇ ನುಂಗತೊಡಗಿದ. ಹೀಗೆ ನುಂಗಿದ ಬೀಜಗಳು ಮೊಳಕೆಯೊಡೆದು ಋಷಿಯ ತಲೆಯ ಮೇಲೆ ನೇರಳೆ ಮರವೊಂದು ಬೆಳೆಯತೊಡಗಿತು. ಮತ್ತೆ ಶಿವನನ್ನ ಪ್ರಾರ್ಥಿಸಿದ ಜಂಬೂ ಋಷಿ ಈ ವೃಕ್ಷದ ಕೆಳಗೆ ನೀನು ನೆಲೆಸಬೇಕು ಎಂದು ನುಡಿದ. ಇದನ್ನ ಒಪ್ಪಿಕೊಂಡ ಶಿವನು ಜಂಬೂ ಋಷಿ ಹೇಳಿದಂತೆ ವೃಕ್ಷವನ್ನ ನೆಲದಲ್ಲಿ ಪ್ರತಿಷ್ಠಾಪಿಸಿ ಅಲ್ಲಿಯೇ ನೆಲೆಗೊಂಡ ಎಂಬ ಕಥೆ ಇದೆ. ಜಂಬೂ ಋಷಿಯ ಭಕ್ತಿಯ ಮೇರೆಗೆ ಇಲ್ಲಿ ನೆಲೆಸಿರುವ ಶಿವನನ್ನ ಜಂಬುಕೇಶ್ವರ ಎಂದು ಮುಂದೆ ಕರೆಯಲಾಯಿತು. ಈಗಲೂ ಕೂಡ ಗರ್ಭಗುಡಿಯಲ್ಲಿ ಶತಮಾನಗಳಷ್ಟು ಹಳೆಯದಾದ ನೇರಳೆ ವೃಕ್ಷ ಕೆಳಗೆ ಶಿವಲಿಂಗ ಇದೆ. ಶಿವನು ಪೃಥ್ವಿಯನ್ನ ಪ್ರತಿನಿಧಿಸುತ್ತಾ ಕಾಂಚೀಪುರಂನ ಏಕಾಂಬರೇಶ್ವರ ದೇವಸ್ಥಾನದಲ್ಲಿ, ಜಲವನ್ನ ಪ್ರತಿನಿಧಿಸುತ್ತಾ ಜಂಬುಕೇಶ್ವರ ದೇವಸ್ಥಾನದಲ್ಲಿಯೂ ವಿರಾಜಮಾನನಾಗಿದ್ದಾನೆ. ಇನ್ನು ಅಗ್ನಿ, ವಾಯು ಹಾಗೂ ಆಕಾಶವನ್ನ ಪ್ರತಿನಿಧಿಸುವ ದೇವಾಲಯಗಳು ಎಲ್ಲಿವೆ? ಆ ದೇವಾಲಯಗಳ ವಿಶೇಷವೇನು? ಅದರ ಹಿಂದಿರುವ ಪೌರಾಣಿಕ ಹಿನ್ನೆಲೆಯೇನು? ಅರುಣಾಚಲೇಶ್ವರ ದೇವಸ್ಥಾನ. ಈ ದೇವಾಲಯದಲ್ಲಿ ಶಿವನು ಅಗ್ನಿಲಿಂಗವಾಗಿ ಅಂದ್ರೆ ಬೆಂಕಿಯನ್ನ ಪ್ರತಿನಿಧಿಸುತ್ತಾನೆ. ಶಿವನು ತಿರುವಣ್ಣಾಮಲೈನ ಅರುಣಾಚಲ ಬೆಟ್ಟದ ತುದಿಯಲ್ಲಿ ಅಗ್ನಿಲಿಂಗವಾಗಿ ಕಾಣಿಸಿಕೊಂಡ ಎಂಬ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖವಿದೆ. ಹೀಗಾಗಿಯೇ ಅರುಣಾಚಲದ ಆ ಪವಿತ್ರ ಬೆಟ್ಟವನ್ನ ಇಂದಿಗೂ ಕೂಡ ಶಿವನ ರೂಪವೇ ಎಂದು ಜನ ನಂಬುತ್ತಾರೆ. ಅರುಣಗಿರಿಯನ್ನ ಪ್ರದಕ್ಷಿಣೆ ಹಾಕುವುದು ಕೂಡ ಮಂಗಳಕರ ಮತ್ತು ಬದುಕಿಗೆ ಸಮೃದ್ಧಿಯನ್ನ ನೀಡುತ್ತದೆ ಎಂಬ ಪ್ರತೀತಿಯೂ ಇದೆ. ಅರುಣಾಚಲೇಶ್ವರ ದೇವಸ್ಥಾನದ ವೈಭವ ಕಣ್ಣು ತುಂಬಿಕೊಳ್ಳಬೇಕು ಅಂದ್ರೆ ನೀವು ನವೆಂಬರ್ನಲ್ಲಿ ನಡೆಯುವ ಕಾರ್ತಿಕ ದೀಪೋತ್ಸವದಂದು ಅಲ್ಲಿಗೆ ಭೇಟಿ ನೀಡಬೇಕು. ಇಡೀ ದೇವಾಲಯವೇ ದೀಪಗಳಿಂದ ಕಂಗೊಳಿಸುತ್ತಿರುತ್ತದೆ. ಸುಂದರ ದೀಪಗಳಿಂದ ಅಲಂಕಾರ ಮಾಡಿರುತ್ತಾರೆ. ಉತ್ಸವದ 10ನೇ ದಿನದಂದು ಅರುಣಾಚಲ ಬೆಟ್ಟದ ಮೇಲೆ ಮಹಾದೀಪವನ್ನ ಬೆಳಗಿಸಲಾಗುತ್ತದೆ. ಇದು ಶಿವನನ್ನ ಅಗ್ನಿ ರೂಪದಲ್ಲಿ ನೋಡುವ ಭಾಗ್ಯ ಎಂಬ ನಂಬಿಕೆ ಕೂಡ ಇದೆ. ಶಿವನು ಇಲ್ಲಿ ಅಗ್ನಿ ರೂಪದಲ್ಲಿ ನೆಲೆಸೋಕೆ ಹಲವು ಪೌರಾಣಿಕ ಹಿನ್ನೆಲೆಗಳು ಇವೆ. ಅದರಲ್ಲಿ ಒಂದು ಬ್ರಹ್ಮ ಮತ್ತು ವಿಷ್ಣುವಿನ ನಡುವಿನ ಯುದ್ಧ. ಹಿಂದೊಮ್ಮೆ ಬ್ರಹ್ಮ ವಿಷ್ಣುವಿನ ಭೇಟಿಗೆ ಬಂದಾಗ ವಿಷ್ಣು ಶೇಷಶಯನನಾಗಿ ಮಲಗಿರುತ್ತಾನೆ. ಈ ವೇಳೆ ಬ್ರಹ್ಮ ಬಂದಿದ್ದು ಕಾಣದೆ ಅವನನ್ನ ವಿಚಾರಿಸುವುದಿಲ್ಲ. ಇದರಿಂದ ರೊಚ್ಚಿಗೆದ್ದ ಬ್ರಹ್ಮದೇವರು ವಿಷ್ಣುವನ್ನ ನಿಂದಿಸೋಕೆ ಆರಂಭಿಸುತ್ತಾನೆ. ಇದೇ ವಿಚಾರವಾಗಿ ಇಬ್ಬರ ನಡುವೆ ವಾಗ್ಯುದ್ಧಗಳು ಆರಂಭವಾಗುತ್ತವೆ. ಬ್ರಹ್ಮ ವಿಷ್ಣುವನ್ನ ಸೋಲಿಸಲು ಪಾಶುಪತಾಸ್ತ್ರ ಹಾಗೂ ವಿಷ್ಣು ಬ್ರಹ್ಮನನ್ನ ಮಣಿಸಲು ಮಹೇಶಾಸ್ತ್ರವನ್ನ ಪ್ರಯೋಗಿಸಲು ಮುಂದಾಗುತ್ತಾರೆ. ಇದನ್ನ ಕಂಡ ಸ್ವರ್ಗದ ದೇವತೆಗಳು ಶಿವನ ಎದುರು ಓಡೋಡಿ ಬಂದು ಇಬ್ಬರ ಯುದ್ಧವನ್ನ ನಿಲ್ಲಿಸಲು ಬೇಡಿಕೊಳ್ಳುತ್ತಾರೆ. ವಿಷ್ಣು ಮತ್ತು ಬ್ರಹ್ಮ ತಮ್ಮ ಅಸ್ತ್ರಗಳನ್ನ ಪ್ರಯೋಗಿಸಿದಾಗ
ಶಿವ ಬೆಂಕಿಯ ಕಂಬದ ರೂಪದಲ್ಲಿ ಬಂದು ನಿಂತು ಬಿಡುತ್ತಾನೆ. ಇಬ್ಬರು ಶಸ್ತ್ರಗಳನ್ನ ಅಗ್ನಿಕಂಬಕ್ಕೆ ತಾಗಿ ನಾಶವಾಗಿ ಹೋಗುತ್ತವೆ. ಬ್ರಹ್ಮ ಹಾಗೂ ವಿಷ್ಣು ಇಬ್ಬರಿಗೂ ಕೂಡ ಆಶ್ಚರ್ಯ. ಇಬ್ಬರ ಮಹಾಶಸ್ತ್ರಗಳನ್ನ ನುಂಗಿದ ಅಗ್ನಿಕಂಬ ಭೂಮಿಯತ್ತ ಬಂದು ಬಿದ್ದು ಬಿಡುತ್ತದೆ. ಅಗ್ನಿಕಂಬವನ್ನ ಹುಡುಕಿಕೊಂಡು ವಿಷ್ಣು ಹಾಗೂ ಬ್ರಹ್ಮ ಇಬ್ಬರು ಹೊರಡುತ್ತಾರೆ. ವಿಷ್ಣು ವರಾಹ ರೂಪದಲ್ಲಿ ಹೊರಟು ಪಾತಾಳದಲ್ಲೆಲ್ಲ ಹುಡುಕುತ್ತಾನೆ. ಬ್ರಹ್ಮ ಹಂಸದ ರೂಪದಲ್ಲಿ ಆಕಾಶದಲ್ಲಿ ಹಾರುತ್ತಾ ಹುಡುಕಲು ಆರಂಭಿಸುತ್ತಾನೆ. ಕೊನೆಗೆ ಬ್ರಹ್ಮನಿಗೆ ಒಂದು ಕೇತಕಿ ಪುಷ್ಪ ಕಾಣಿಸ್ತದೆ. ಆ ಕೇತಕಿ ಪುಷ್ಪಕ್ಕೆ ಬ್ರಹ್ಮನು ಆ ಅಗ್ನಿಕಂಬವನ್ನ ಕಣ್ಣಾರೆ ಕಂಡನೆಂದು ಹೇಳೋಕೆ ಸಾಕ್ಷಿಯಾಗುವಂತೆ ಹೇಳುತ್ತಾನೆ. ಬ್ರಹ್ಮನ ಮಾತನ್ನ ಒಪ್ಪಿದ ಕೇತಕಿ ಪುಷ್ಪ ಶಿವನ ಹಾಗೂ ವಿಷ್ಣುವಿನ ಮುಂದೆ ಸುಳ್ಳು ಹೇಳುತ್ತದೆ. ಇದರಿಂದ ಸಿಟ್ಟಿಗೆದ್ದ ಶಿವನು ಇನ್ನು ಮುಂದೆ ಭೂಮಿಯಲ್ಲಿ ನಿನ್ನನ್ನ ಯಾರೂ ಪೂಜೆ ಮಾಡದಿರಲಿ ಎಂದು ಶಪಿಸುತ್ತಾನೆ. ಅಷ್ಟು ಮಾತ್ರವಲ್ಲ, ಜಗತ್ತಿನಲ್ಲಿ ನನ್ನ ಪೂಜೆಗೆ ಭಕ್ತರು ಇನ್ಮುಂದೆ ನಿನ್ನನ್ನ ಎಂದಿಗೂ ಬಳಸದಿರಲಿ ಎಂದು ಕೇತಕಿ ಪುಷ್ಪಕ್ಕೂ ಶಾಪ ಹಾಕುತ್ತಾನೆ. ಅಂದಿನಿಂದ ಇಂದಿನವರೆಗೂ ಯಾರು ಬ್ರಹ್ಮನನ್ನ ಭೂಮಿಯಲ್ಲಿ ಪೂಜೆ ಮಾಡುವುದಿಲ್ಲ, ಕೇತಕಿ ಪುಷ್ಪವನ್ನ ಪೂಜೆಗೆ ಬಳಸೋದಿಲ್ಲ. ಅಷ್ಟಕ್ಕೆ ಮಾತ್ರ ಶಿವನ ಕೋಪ ಇಳಿಯೋದಿಲ್ಲ. ಬ್ರಹ್ಮ ಹೇಳಿದ ಒಂದು ಸುಳ್ಳು ಶಿವನನ್ನ ಕೆರಳಿಸುತ್ತದೆ. ಕೂಡ್ಲೇ ಮೂರನೇ ಕಣ್ಣಿನಿಂದ ಭೈರವನನ್ನ ಕರೆದ ಶಿವ ಬ್ರಹ್ಮನನ್ನ ಮುಗಿಸಿ ಹಾಕೋಕೆ ಸಜ್ಜಾಗುತ್ತಾನೆ. ಶಿವನ ಆಜ್ಞೆಯಂತೆ ಬ್ರಹ್ಮನ 5ನೇ ತಲೆಯನ್ನ ಭೈರವ ಕತ್ತರಿಸಿ ಹಾಕುತ್ತಾನೆ. ಮಧ್ಯಪ್ರವೇಶಿಸಿದ ಮಹಾವಿಷ್ಣು ಬ್ರಹ್ಮನನ್ನ ಕ್ಷಮಿಸುವಂತೆ ಸೂಚಿಸುತ್ತಾನೆ. ಶಾಂತನಾದ ಶಿವ ಬ್ರಹ್ಮನನ್ನ ಕ್ಷಮಿಸಿ, ಇನ್ನು ಮುಂದೆ ನೀನು ಚತುರ್ಮುಖನಾಗಿಯೇ ಉಳಿಯುತ್ತೀಯ, ನಿನ್ನನ್ನ ಯಾರೂ ಭೂಮಿಯಲ್ಲಿ ಪೂಜಿಸುವುದಿಲ್ಲ ಎಂದು ಹೇಳುತ್ತಾನೆ. ಅಂದು ಅಗ್ನಿಕಂಬದ ರೂಪದಲ್ಲಿದ್ದ ಶಿವನೇ ಇಂದು ಅರುಣಾಚಲೇಶ್ವರದಲ್ಲಿ ಅಗ್ನಿಯನ್ನ ಪ್ರತಿನಿಧಿಸುವ ಲಿಂಗವಾಗಿ ನೆಲೆ ನಿಂತಿದ್ದಾನೆ ಎಂಬ ಪೌರಾಣಿಕ ಹಿನ್ನೆಲೆ ಈ ದೇವಸ್ಥಾನಕ್ಕಿದೆ. ಅರುಣಾಚಲೇಶ್ವರನು ಅಗ್ನಿಯನ್ನ ಪ್ರತಿನಿಧಿಸುವ ಶಿವನ ರೂಪವಾದ್ರೆ, ಶ್ರೀಕಾಳಹಸ್ತಿಯಲ್ಲಿರುವ ಶಿವನ ದೇವಸ್ಥಾನ ವಾಯುಲಿಂಗವಾಗಿದೆ. ವಾಯುವನ್ನ ಪ್ರತಿನಿಧಿಸುವ ಶಿವನಾಗಿ ಶ್ರೀಕಾಳಹಸ್ತಿಯ ದೇವಸ್ಥಾನ ಇಂದಿಗೂ ಭಕ್ತರನ್ನ ಸೆಳೆಯುತ್ತದೆ. ಸುವರ್ಣಮುಖಿ ನದಿ ದಡದಲ್ಲಿ ಇರುವ ಈ ದೇವಾಲಯ ಶ್ರೀ ಅಂದ್ರೆ ಜೇಡ, ಕಾಳ ಅಂದ್ರೆ ಹಾವು ಮತ್ತು ಹಸ್ತಿ ಅಂದ್ರೆ ಆನೆಗಳ ಹೆಸರನ್ನ ಹೋಲುತ್ತದೆ. ಈ ಮೂವರು ಶಿವನನ್ನ ಪೂಜಿಸಿ ಮೋಕ್ಷವನ್ನ ಹೊಂದಿದವರು. ಇದೇ ಕಾರಣಕ್ಕೇನೆ ಇದಕ್ಕೆ ಶ್ರೀಕಾಳಹಸ್ತಿ ಎನ್ನುವ ಹೆಸರು ಬಂದಿದೆ. ಇನ್ನು ಶಿವನಿಗೆ ಕಣ್ಣು ನೀಡಿ ಭಕ್ತಿ ಪರಂಪರೆಯನ್ನ ಮೆರೆದ ಕಣ್ಣಪ್ಪ ಯಾರಿಗ್ತಾನೆ ಗೊತ್ತಿಲ್ಲ. ಆ ಕಣ್ಣಪ್ಪ ತನ್ನ ಕಣ್ಣುಗಳನ್ನ ನೀಡಿದ್ದು ಕೂಡ ಇದೇ ಕಾಳಹಸ್ತಿಯಲ್ಲಿರುವ ವಾಯುಲಿಂಗಕ್ಕೆ ಎಂಬ ನಂಬಿಕೆಗಳು ಇವೆ. ಶ್ರೀಕಾಳಹಸ್ತಿ ದೇವಸ್ಥಾನವನ್ನ ರಾಹು ಕೇತು ಕ್ಷೇತ್ರವೆಂದು ಕೂಡ ಬಣ್ಣಿಸಲಾಗುತ್ತದೆ ಹಾಗೂ ಇದನ್ನ ದಕ್ಷಿಣ ಕೈಲಾಸ ಎಂದು ಕೂಡ ಕರೆಯುತ್ತಾರೆ. ಶ್ರೀಕಾಳಹಸ್ತಿ ದೇವಸ್ಥಾನದ ಒಳಭಾಗವನ್ನ 5ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಹಾಗೂ ಹೊರಭಾಗವನ್ನ 11ನೇ ಶತಮಾನದಲ್ಲಿ ಚೋಳರಾಜರು ನಿರ್ಮಾಣ ಮಾಡಿದ್ರು ಅಂತ ಕೂಡ ಹೇಳಲಾಗುತ್ತೆ. ಮುಂದೆ ಚೋಳರಾಜರು ಹಾಗೂ ವಿಜಯನಗರ ಸಾಮ್ರಾಜ್ಯದ ರಾಜರು ಈ ವಾಯುಲಿಂಗವನ್ನ ಆರಾಧಿಸುತ್ತಿದ್ದರು ಎಂಬ ಇತಿಹಾಸ ಕೂಡ ಇದೆ. ಪಂಚಭೂತ ಶಿವಲಿಂಗಗಳಲ್ಲಿ ಈ ಏಕಮಾತ್ರ ಲಿಂಗ ಆಂಧ್ರ ಪ್ರದೇಶದಲ್ಲಿದೆ. ಉಳಿದ 4 ಲಿಂಗಗಳು ತಮಿಳುನಾಡಿನಲ್ಲಿಯೇ ಇವೆ. ತಮಿಳುನಾಡಿನ ಚಿದಂಬರಂನಲ್ಲಿರುವ ಪ್ರಸಿದ್ಧ ತಿಲ್ಲೈ ನಟರಾಜ ದೇವಸ್ಥಾನವು ಶಿವನ ಆಕಾಶ ರೂಪದ ಪ್ರತೀಕವಾಗಿದೆ. ಶಿವನು ತನ್ನ ಆನಂದ ತಾಂಡವವನ್ನ ಪ್ರದರ್ಶಿಸುವ ಮೂಲಕ ಇಲ್ಲಿ ಆಕಾಶವನ್ನ ಪ್ರತಿನಿಧಿಸುವ ಶಿವನಾಗಿ ನೆಲೆ ನಿಂತ ಎಂಬ ಮಾತಿದೆ. ಇಲ್ಲಿ ಶಿವನು ಮೋಡರಹಿತ ಶುದ್ಧ ಆಕಾಶವನ್ನ ಪ್ರತಿಬಿಂಬಿಸುತ್ತಾನೆ. ಚಿತ್ ಎಂದರೆ ಅರಿವು, ಅಂಬರ ಅಂದರೆ ಆಕಾಶ, ಅಂದ್ರೆ ಅರಿವಿನ ಆಗಸವಾಗಿ ಶಿವನು ಇಲ್ಲಿ ನೆಲೆ ನಿಂತಿದ್ದಾನೆ. ನಾವು ನೀವೆಲ್ಲ ಆಗಾಗ ಬಳಸುವ ಚಿದಂಬರ ರಹಸ್ಯ ಅನ್ನೋ ಮಾತು ಚಾಲ್ತಿಗೆ ಬಂದದ್ದು ಕೂಡ ಈ ಕ್ಷೇತ್ರದಿಂದಲೇ ಅನ್ನೋ ನಂಬಿಕೆ ಇದೆ. ಈ ದೇವಾಲಯದ ಹಿಂದೆಯೂ ಒಂದು ಅದ್ಭುತ ಪೌರಾಣಿಕ ಹಿನ್ನೆಲೆ ಇದೆ. ಶಿವನು ಭಿಕ್ಷುಕನ ವೇಷದಲ್ಲಿ ಬಂದು ಋಷಿ ಮುನಿಗಳ ಜೊತೆ ಕಾಡಿನಲ್ಲಿ ವಾಸಿಸೋಕೆ ಆರಂಭಿಸುತ್ತಾನೆ. ಈ ಭಿಕ್ಷುಕನ ಹೆಂಡತಿ ವೇಷದಲ್ಲಿ ಸುಂದರ ಯುವತಿಯ ರೂಪದಲ್ಲಿ ವಿಷ್ಣುವು ಕೂಡ ಇರುತ್ತಾನೆ. ಶಿವನು ನಿತ್ಯ ತಾಂಡವ ನೃತ್ಯ ಮಾಡುತ್ತಿರುವುದನ್ನ ಕಂಡ ಋಷಿ ಮುನಿಗಳ ಪತ್ನಿಯರು ಅವನತ್ತ ಆಕರ್ಷಿತರಾಗುತ್ತಾರೆ.
ಇತ್ತ ಮೋಹಿನಿ ಸೌಂದರ್ಯಕ್ಕೆ ಋಷಿ ಮುನಿಗಳು ಆಕರ್ಷಿತರಾಗುತ್ತಾರೆ. ಕೊನೆಗೊಂದು ದಿನ ಎಲ್ಲ ಋಷಿಗಳಿಗೂ ಒಂದು ಅನುಭವವಾಗುತ್ತದೆ. ಇದು ಸಾಧಾರಣ ಶಕ್ತಿಯಿಂದ ಆಗುತ್ತಿರುವ ಕಾರ್ಯವಲ್ಲ, ಮಹಾಶಕ್ತಿಯೇ ಹೀಗೆ ನಮ್ಮನ್ನ ಆಕರ್ಷಿಸುತ್ತಿದೆ ಎಂದು ಅರಿತ ಋಷಿ ಮುನಿಗಳು ಚಿದಂಬರಂ ಕಾಡಿನಲ್ಲಿ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಶಿವನನ್ನ ಕುರಿತು ತಪಸ್ಸನ್ನಾಚರಿಸಲು ಆರಂಭಿಸುತ್ತಾರೆ. ಶಿವನು ಪ್ರತ್ಯಕ್ಷನಾದಾಗ ತಾಂಡವ ನೃತ್ಯವನ್ನ ನಮಗೂ ಕಣ್ತುಂಬಿಸು ಎಂದು ಬೇಡಿಕೊಳ್ಳುತ್ತಾರೆ. ಋಷಿಗಳ ಬೇಡಿಕೆಯನ್ನ ಈಡೇರಿಸಿದ ಶಿವನು ಆನಂದ ತಾಂಡವವನ್ನಾಡಿ ಅವರ ಬೇಡಿಕೆ ಈಡೇರಿಸುತ್ತಾನೆ. ಅಂದಿನಿಂದ ಇಲ್ಲಿಯೇ ನೆಲೆ ನಿಂತು ಬಿಡುತ್ತಾನೆ. ಇದು ಈ ಕ್ಷೇತ್ರದ ಸ್ಥಳ ಪುರಾಣ. ಹೀಗೆ ಅನೇಕ ಪೌರಾಣಿಕ ಹಿನ್ನೆಲೆಯಲ್ಲಿ ಈ ಚಿದಂಬರಂ ದೇವಸ್ಥಾನ ಇಲ್ಲಿ ನೆಲೆ ನಿಂತಿದೆ. ಇದಾಗಿತ್ತು ಇಂದಿನ ಮಹಿಮೆ ಸಂಚಿಕೆಯ ವಿಶೇಷ. ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಮಹಿಮೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.